ನಮಸ್ಕಾರ ವೀಕ್ಷಕರೇ. ಇದು ನಮ್ಮ ಸಮಾಜದ ಅತ್ಯಂತ ಗೌರವಪೂರ್ಣ ವರ್ಗವಾಗಿರುವ ಹಿರಿಯ ನಾಗರಿಕರಿಗೆ, ವಿಶೇಷವಾಗಿ ಏಕಾಂಗಿಯಾಗಿ ವಾಸಿಸುತ್ತಿರುವ ವೃದ್ಧರು ಮತ್ತು ಒಂಟಿ ಮಹಿಳೆಯರಿಗೆ ನೇರವಾಗಿ ಭದ್ರತೆ, ವಿಶ್ವಾಸ ಮತ್ತು ಮಾನಸಿಕ ನೆಮ್ಮದಿ ನೀಡುವಂತಹ ಅತ್ಯಂತ ಮಹತ್ವದ ನಿರ್ಧಾರವಾಗಿದೆ. ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಸಂಯುಕ್ತವಾಗಿ ಜಾರಿಗೆ ತಂದಿರುವ ಆಸರೆ ಎಂಬ ಸಮುದಾಯ ಪೊಲೀಸ್ ಪರಿಕಲ್ಪನೆ ರಾಜ್ಯದ ಲಕ್ಷಾಂತರ ಹಿರಿಯ ನಾಗರಿಕರ ಬದುಕಿನಲ್ಲಿ ಹೊಸ ಬೆಳಕನ್ನು ತರುವಂತಹ ಯೋಜನೆಯಾಗಿ ಹೊರಹೊಮ್ಮುತ್ತಿದೆ. ಬಹುಕಾಲದಿಂದ ಸಮಾಜದಲ್ಲಿ ಕಾಣಿಸುತ್ತಿದ್ದ ಒಂದು ದೊಡ್ಡ ಸಮಸ್ಯೆಗೆ ಇದೊಂದು ಮಾನವೀಯ ಉತ್ತರವಾಗಿದೆ ಎಂದು ಹೇಳಬಹುದು. ಇಂದಿನ ಕಾಲಘಟ್ಟದಲ್ಲಿ ಸಮಾಜದ ರಚನೆ ವೇಗವಾಗಿ ಬದಲಾಗುತ್ತಿದೆ. ಮೊದಲು ಸಂಯುಕ್ತ ಕುಟುಂಬ ವ್ಯವಸ್ಥೆ ಪ್ರಬಲವಾಗಿದ್ದಾಗ ಹಿರಿಯರನ್ನು ನೋಡಿಕೊಳ್ಳುವ ಹೊಣೆಗಾರಿಕೆ ಕುಟುಂಬದ ಎಲ್ಲಾ ಸದಸ್ಯರ ಮೇಲಿದೆ. ಆದರೆ ಇಂದಿನ ದಿನಗಳಲ್ಲಿ ಉದ್ಯೋಗ, ನಗರೀಕರಣ, ವಲಸೆ, ಜೀವನ ಶೈಲಿಯ ಬದಲಾವಣೆ ಇವುಗಳ ಕಾರಣದಿಂದ ಅನೇಕ ಹಿರಿಯ ನಾಗರಿಕರು ಒಂಟಿಯಾಗಿ ಬದುಕುವ ಪರಿಸ್ಥಿತಿಗೆ ತಲುಪಿದ್ದಾರೆ. ಮಕ್ಕಳ ಉದ್ಯೋಗದ ಕಾರಣದಿಂದ ಬೇರೆ ನಗರಗಳಿಗೆ ಅಥವಾ ವಿದೇಶಗಳಿಗೆ ತೆರಳಿರುವುದು, ಸಂಗಾತಿಯ ಮರಣ, ಕುಟುಂಬದೊಳಗಿನ ಭಿನ್ನಾಭಿಪ್ರಾಯಗಳು, ಆರ್ಥಿಕ ಅವಲಂಬನೆ ಇಂಥ ಅನೇಕ ಕಾರಣಗಳಿಂದ ಹಿರಿಯರು ಒಂಟಿತನವನ್ನು ಅನುಭವಿಸುತ್ತಿದ್ದಾರೆ. ಈ ಒಂಟಿತನ ಕೇವಲ ಭಾವನಾತ್ಮಕ ಸಮಸ್ಯೆಯಲ್ಲ, ಅದು ಅವರ ಭದ್ರತೆ, ಆರೋಗ್ಯ ಮತ್ತು ಮಾನಸಿಕ ಸ್ಥಿತಿಗೂ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಅನೇಕ ಸಮೀಕ್ಷೆಗಳು ಮತ್ತು ಸಾಮಾಜಿಕ ಅಧ್ಯಯನಗಳು ಹೇಳುವಂತೆ ಏಕಾಂಗಿಯಾಗಿ ವಾಸಿಸುವ ಹಿರಿಯ ನಾಗರಿಕರು ಅಪರಾಧಗಳಿಗೆ ಹೆಚ್ಚು ಸುಲಭ ಗುರಿಯಾಗುತ್ತಿದ್ದಾರೆ. ಮನೆಗಳಲ್ಲಿ ಒಂಟಿಯಾಗಿರುವ ಮಹಿಳೆಯರು, ವಯೋವೃದ್ಧರು ಕಳ್ಳತನ, ವಂಚನೆ, ಸೈಬರ್ ಅಪರಾಧ, ಹಣಕಾಸು ಮೋಸ, ಶೋಷಣೆ, ಬೆದರಿಕೆ ಇಂಥ ಅನೇಕ ಸಮಸ್ಯೆಗಳಿಗೆ ಗುರಿಯಾಗುತ್ತಿದ್ದಾರೆ. ಕೆಲವೊಂದು ಪ್ರಕರಣಗಳಲ್ಲಿ ತಮ್ಮದೇ ಪರಿಚಿತರಿಂದಲೇ ದುರುಪಯೋಗವಾಗಿರುವ ಉದಾಹರಣೆಗಳು ಕೂಡ ಕಂಡುಬಂದಿವೆ. ಇಂಥ ಸಂದರ್ಭದಲ್ಲಿ ಹಿರಿಯ ನಾಗರಿಕರಲ್ಲಿ ಭಯ, ಆತಂಕ, ಅಸುರಕ್ಷತೆ ಎಂಬ ಭಾವನೆ ಹೆಚ್ಚಾಗುತ್ತದೆ. ಅವರು ಯಾರ ಬಳಿ ಹೋಗಬೇಕು, ಯಾರಿಗೆ ತಮ್ಮ ಸಮಸ್ಯೆ ಹೇಳಬೇಕು ಎಂಬ ಗೊಂದಲದಲ್ಲಿ ಬದುಕುತ್ತಿದ್ದಾರೆ. ಈ ವಾಸ್ತವವನ್ನು ಗಂಭೀರವಾಗಿ ಪರಿಗಣಿಸಿದ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಹಿರಿಯ ನಾಗರಿಕರಿಗೆ ಕೇವಲ ಕಾನೂನು ರಕ್ಷಣೆಯಷ್ಟೇ ಅಲ್ಲ, ಮಾನವೀಯ ಕಾಳಜಿ ಮತ್ತು ವಿಶ್ವಾಸದ ಸ್ಪರ್ಶವೂ ಅಗತ್ಯ ಎಂಬುದನ್ನು ಗುರುತಿಸಿದೆ. ಅದಕ್ಕಾಗಿಯೇ ಆಸರೆ ಎಂಬ ವಿನೂತನ ಸಮುದಾಯ ಪೊಲೀಸ್ ಪರಿಕಲ್ಪನೆಯನ್ನು ಜಾರಿಗೆ ತಂದಿದೆ. ಆಸರೆ ಎಂಬ ಪದವೇ ಅದರ ಅರ್ಥವನ್ನು ಹೇಳುತ್ತದೆ. ಆಸರೆ ಎಂದರೆ ನೆರವು, ಆಶ್ರಯ, ಬೆಂಬಲ. ಈ ಯೋಜನೆಯ ಉದ್ದೇಶವೇ ಹಿರಿಯ ನಾಗರಿಕರಿಗೆ ಅವರು ಒಂಟಿಯಲ್ಲ, ಅವರೊಂದಿಗೆ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಇದೆ ಎಂಬ ಬಲವಾದ ಭರವಸೆಯನ್ನು ನೀಡುವುದು. ಆಸರೆ ಉಪಕ್ರಮವು ಕೇವಲ ಒಂದು ಆಡಳಿತಾತ್ಮಕ ಆದೇಶವಲ್ಲ, ಇದೊಂದು ಮಾನವೀಯ ಚಿಂತನೆಯ ಪ್ರತಿಫಲವಾಗಿದೆ. ಪೊಲೀಸ್ ಇಲಾಖೆ ಈ ಯೋಜನೆಯನ್ನು ನಾಗರಿಕ ಕೇಂದ್ರಿತ ಪೊಲೀಸ್ ಮಾದರಿಯಾಗಿ ರೂಪಿಸಿದೆ. ಅಂದರೆ ಇಲ್ಲಿ ಪೊಲೀಸ್ ಇಲಾಖೆ ಕೇವಲ ಅಪರಾಧವನ್ನು ತಡೆಗಟ್ಟುವ ಅಥವಾ ಪ್ರಕರಣ ದಾಖಲಿಸುವ ಸಂಸ್ಥೆಯಾಗಿ ಮಾತ್ರ ಕಾರ್ಯನಿರ್ವಹಿಸುವುದಿಲ್ಲ. ಬದಲಾಗಿ ಸಮಾಜದ ದುರ್ಬಲ ವರ್ಗಗಳೊಂದಿಗೆ ನೇರ ಸಂಪರ್ಕ ಸಾಧಿಸಿ ಅವರ ಜೀವನದಲ್ಲಿ ಭದ್ರತೆ ಮತ್ತು ನೆಮ್ಮದಿ ಉಂಟುಮಾಡುವ ಜವಾಬ್ದಾರಿಯನ್ನು ಹೊರುತ್ತದೆ. ಹಿರಿಯ ನಾಗರಿಕರೊಂದಿಗೆ ಸ್ನೇಹಪೂರ್ಣ ಸಂಪರ್ಕ, ನೆರೆಹೊರೆಯವರ ಭಾಗವಹಿಸಿಕೆ, ಸ್ಥಳೀಯ ಸಮುದಾಯದ ಸಹಕಾರ, ಸಾಮಾಜಿಕ ಕಲ್ಯಾಣ ಸಂಸ್ಥೆಗಳೊಂದಿಗೆ ಸಮನ್ವಯ ಇವುಗಳ ಮೂಲಕ ಆಸರೆ ಯೋಜನೆ ರೂಪುಗೊಂಡಿದೆ. ಈ ಯೋಜನೆಗೆ ಸಂವಿಧಾನಾತ್ಮಕ ಆಧಾರವೂ ಇದೆ ಎಂಬುದನ್ನು ಇಲ್ಲಿ ತಿಳಿದುಕೊಳ್ಳಬೇಕು. ಭಾರತದ ಸಂವಿಧಾನದ ವಿಧಿ 21 ಪ್ರತಿಯೊಬ್ಬ ನಾಗರಿಕನಿಗೂ ಘನತೆಯಿಂದ ಬದುಕುವ ಹಕ್ಕನ್ನು ನೀಡುತ್ತದೆ. ಘನತೆಯಿಂದ ಬದುಕುವ ಹಕ್ಕು ಎಂದರೆ ಕೇವಲ ಜೀವಿಸುವುದಲ್ಲ, ಭದ್ರತೆ, ಗೌರವ, ಸ್ವಾತಂತ್ರ್ಯ ಮತ್ತು ನೆಮ್ಮದಿ ಸಹಿತ ಬದುಕು. ಹಿರಿಯ ನಾಗರಿಕರು ಈ ಹಕ್ಕಿಗೆ ಸಂಪೂರ್ಣ ಅರ್ಹರಾಗಿದ್ದಾರೆ. ಆದ್ದರಿಂದ ಆಸರೆ ಯೋಜನೆಯು ಸಂವಿಧಾನದ ಮೌಲ್ಯಗಳಿಗೆ ಸಂಪೂರ್ಣ ಹೊಂದಿಕೆಯಾಗುವ ಯೋಜನೆಯಾಗಿದೆ. ಈ ಉಪಕ್ರಮದ ಪ್ರಮುಖ ಗುರಿ ಏನೆಂದರೆ ಹಿರಿಯ ನಾಗರಿಕರಲ್ಲಿ ಭಯವನ್ನು ಕಡಿಮೆ ಮಾಡಿ ವಿಶ್ವಾಸವನ್ನು ಹೆಚ್ಚಿಸುವುದು. ಅವರು ಯಾವಾಗ ಬೇಕಾದರೂ ಪೊಲೀಸ್ ಇಲಾಖೆಯನ್ನು ಸಂಪರ್ಕಿಸಬಹುದು ಎಂಬ ಭರವಸೆ ಮೂಡಿಸುವುದು. ಅಪಾಯದ ಸಂದರ್ಭಗಳಲ್ಲಿ ತಕ್ಷಣದ ಸಹಾಯ ದೊರೆಯುವಂತೆ ವ್ಯವಸ್ಥೆ ರೂಪಿಸುವುದು. ಅವರ ಮನೆ, ಸ್ವತ್ತು, ಮಾನ, ಪ್ರಾಣಗಳಿಗೆ ರಕ್ಷಣೆಯನ್ನು ಒದಗಿಸುವುದು. ಜೊತೆಗೆ ಸಮಾಜದಲ್ಲಿ ಹಿರಿಯರ ಬಗ್ಗೆ ಕಾಳಜಿ, ಗೌರವ ಮತ್ತು ಹೊಣೆಗಾರಿಕೆಯ ಮನೋಭಾವವನ್ನು ಬೆಳೆಸುವುದು. ಈ ಆಸರೆ ಯೋಜನೆಯ ಅನುಷ್ಠಾನದಲ್ಲಿ ಪೊಲೀಸ್ ಠಾಣೆಗಳ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ. ಪ್ರತಿಯೊಂದು ಪೊಲೀಸ್ ಠಾಣೆಗೆ ಈ ಯೋಜನೆಯನ್ನು ತಮ್ಮ ವ್ಯಾಪ್ತಿಯಲ್ಲಿ ಕಡ್ಡಾಯವಾಗಿ ಜಾರಿಗೆ ತರಬೇಕೆಂದು ಸೂಚಿಸಲಾಗಿದೆ. ಇದರ ಮೊದಲ ಹಂತವೇ ಗುರುತಿಸುವಿಕೆ ಮತ್ತು ನೋಂದಣಿ. ಅಂದರೆ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿರುವ ಪ್ರತಿಯೊಂದು ಬೀಟ್ ಪ್ರದೇಶದಲ್ಲಿ ಒಂಟಿಯಾಗಿ ವಾಸಿಸುತ್ತಿರುವ ಹಿರಿಯ ನಾಗರಿಕರ ಮನೆಗಳನ್ನು ಗುರುತಿಸುವ ಕಾರ್ಯ ಕೈಗೊಳ್ಳಲಾಗುತ್ತದೆ. ಇದು ಕೇವಲ ಕಾಗದದ ಕೆಲಸವಲ್ಲ,
ಬೀಟ್ ಮಟ್ಟದ ಪೊಲೀಸ್ ಸಿಬ್ಬಂದಿ ಮನೆಮನೆಗೆ ಭೇಟಿ ನೀಡಿ ನೇರವಾಗಿ ಹಿರಿಯ ನಾಗರಿಕರೊಂದಿಗೆ ಮಾತನಾಡಿ ಅವರ ಪರಿಸ್ಥಿತಿಯನ್ನು ಅರ್ಥಮಾಡಿಕೊಂಡು ಈ ಗುರುತಿಸುವಿಕೆ ಪ್ರಕ್ರಿಯೆ ನಡೆಯುತ್ತದೆ. ಗುರುತಿಸಲಾದ ಹಿರಿಯ ನಾಗರಿಕರನ್ನು ನೋಂದಣಿ ಮಾಡಲಾಗುತ್ತದೆ. ಈ ನೋಂದಣಿ ಪ್ರಕ್ರಿಯೆಯು 2 ಹಂತಗಳಲ್ಲಿ ನಡೆಯುತ್ತದೆ. ಒಂದು ಬೀಟ್ ಮಟ್ಟದಲ್ಲಿ, ಮತ್ತೊಂದು ಪೊಲೀಸ್ ಠಾಣೆ ಮಟ್ಟದಲ್ಲಿ. ನೋಂದಣಿಯ ವೇಳೆ ಹಿರಿಯ ನಾಗರಿಕರ ಪೂರ್ಣ ಹೆಸರು, ವಿಳಾಸ, ಸಂಪರ್ಕ ಸಂಖ್ಯೆ, ಹತ್ತಿರದ ಸಂಬಂಧಿಗಳ ವಿವರ, ಸ್ನೇಹಿತರ ವಿವರ, ವೈದ್ಯಕೀಯ ಅಗತ್ಯಗಳ ಮಾಹಿತಿ, ತುರ್ತು ಪರಿಸ್ಥಿತಿಯಲ್ಲಿ ಸಂಪರ್ಕಿಸಬಹುದಾದ ವ್ಯಕ್ತಿಗಳ ವಿವರ ಇವೆಲ್ಲವನ್ನು ದಾಖಲಿಸಲಾಗುತ್ತದೆ. ಈ ಮಾಹಿತಿಯ ಉದ್ದೇಶವೇನೆಂದರೆ, ಯಾವುದೇ ತುರ್ತು ಪರಿಸ್ಥಿತಿಯಲ್ಲಿ ಪೊಲೀಸ್ ಇಲಾಖೆ ತಕ್ಷಣ ಕ್ರಮ ಕೈಗೊಳ್ಳಲು ಸಾಧ್ಯವಾಗಬೇಕು. ನೋಂದಣಿ ರಿಜಿಸ್ಟರ್ಗಳನ್ನು ನಿಯಮಿತ ಪರಿಶೀಲಿಸುವ ಜವಾಬ್ದಾರಿಯು ಪೊಲೀಸ್ ಠಾಣೆಗೆ ನೀಡಲಾಗಿದೆ. ಪ್ರತಿ 15 ದಿನಗೊಮ್ಮೆ ಈ ಮಾಹಿತಿಯನ್ನು ಪರಿಶೀಲಿಸಿ ಮೇಲಧಿಕಾರಿಗಳಿಗೆ ವರದಿ ಸಲ್ಲಿಸಬೇಕೆಂದು ಸೂಚಿಸಲಾಗಿದೆ. ಇದರಿಂದ ಈ ಯೋಜನೆ ಕೇವಲ ಪ್ರಾರಂಭದ ಮಟ್ಟದಲ್ಲಿ ಮಾತ್ರ ಸೀಮಿತವಾಗದೆ ನಿರಂತರವಾಗಿ ಜಾರಿಯಲ್ಲಿರುವ ವ್ಯವಸ್ಥೆಯಾಗುತ್ತದೆ. ಮೇಲ್ವಿಚಾರಣೆಯ ಮೂಲಕ ಯಾವುದೇ ನಿರ್ಲಕ್ಷ್ಯ, ಲೋಪ ಅಥವಾ ತೊಂದರೆ ಉಂಟಾಗದಂತೆ ನೋಡಿಕೊಳ್ಳಲಾಗುತ್ತದೆ. ಆಸರೆ ಯೋಜನೆಯ ಮತ್ತೊಂದು ಪ್ರಮುಖ ಅಂಶವೆಂದರೆ ನಿಯಮಿತ ಸಂಪರ್ಕ. ಪೊಲೀಸ್ ಸಿಬ್ಬಂದಿ ಗುರುತಿಸಲಾದ ಹಿರಿಯ ನಾಗರಿಕರ ಮನೆಗಳಿಗೆ ನಿಯಮಿತವಾಗಿ ಭೇಟಿ ನೀಡುತ್ತಾರೆ. ಈ ಭೇಟಿ ಕೇವಲ ಪರೀಕ್ಷಣೆಗಾಗಲ್ಲ, ಮಾನವೀಯ ಸಂಪರ್ಕಕ್ಕಾಗಿ. ಹಿರಿಯ ನಾಗರಿಕರೊಂದಿಗೆ ಮಾತನಾಡುವುದು, ಅವರ ಆರೋಗ್ಯದ ಬಗ್ಗೆ ವಿಚಾರಿಸುವುದು, ಅವರಿಗೆ ಯಾವುದೇ ಸಮಸ್ಯೆಗಳಿವೆಯೇ ಎಂಬುದನ್ನು ಕೇಳುವುದು, ಅಗತ್ಯವಿದ್ದರೆ ಸಹಾಯ ಮಾಡುವುದೇ ಇದರ ಉದ್ದೇಶ. ಇದರಿಂದ ಹಿರಿಯ ನಾಗರಿಕರಿಗೆ ಪೊಲೀಸ್ ಇಲಾಖೆ ತಮ್ಮೊಂದಿಗೆ ಇದೆ ಎಂಬ ಭಾವನೆ ಮೂಡುತ್ತದೆ. ಅವರು ಮಾನಸಿಕವಾಗಿ ಹೆಚ್ಚು ಧೈರ್ಯವಾಗುತ್ತಾರೆ. ಇದಕ್ಕೆ ಜೊತೆಗೆ ನೆರೆಹೊರೆಯವರ ಪಾತ್ರವೂ ಬಹಳ ಮುಖ್ಯವಾಗಿದೆ. ಆಸರೆ ಯೋಜನೆಯಡಿ ಸಮುದಾಯ ಭಾಗವಹಿಸಿಕೆಗೆ ಹೆಚ್ಚಿನ ಒತ್ತು ನೀಡಲಾಗಿದೆ. ಅಂದರೆ ಹಿರಿಯ ನಾಗರಿಕರ ಸುತ್ತಮುತ್ತ ವಾಸಿಸುವ ನೆರೆಹೊರೆಯವರು ಕೂಡ ಅವರ ಬಗ್ಗೆ ಜಾಗರೂಕರಾಗಬೇಕು. ಯಾವುದೇ ಅನುಮಾನಾಸ್ಪದ ಚಟುವಟಿಕೆ ಕಂಡುಬಂದರೆ ತಕ್ಷಣ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಬೇಕು, ಅಗತ್ಯವಿದ್ದರೆ ಹಿರಿಯರಿಗೆ ಸಹಾಯ ಮಾಡಬೇಕು ಎಂಬ ಮನೋಭಾವವನ್ನು ಬೆಳೆಸಲು ಪ್ರಯತ್ನಿಸಲಾಗುತ್ತಿದೆ. ಇದು ಸಮಾಜದಲ್ಲಿ ಪರಸ್ಪರ ಸಹಕಾರ ಮತ್ತು ಕಾಳಜಿಯ ಸಂಸ್ಕೃತಿಯನ್ನು ಬಲಪಡಿಸುತ್ತದೆ. ಇಂದಿನ ದಿನಗಳಲ್ಲಿ ಸೈಬರ್ ಅಪರಾಧವು ಹಿರಿಯ ನಾಗರಿಕರಿಗೆ ದೊಡ್ಡ ತೊಂದರೆಯಾಗಿದೆ. ಅನೇಕ ವೃದ್ಧರು ಮೊಬೈಲ್ ಫೋನ್, ಬ್ಯಾಂಕಿಂಗ್ ಸೇವೆಗಳು, ಆನ್ಲೈನ್ ವ್ಯವಹಾರಗಳನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳದೆ ಮೋಸಕ್ಕೆ ಒಳಗಾಗುತ್ತಿದ್ದಾರೆ. ಇದನ್ನು ಗಮನದಲ್ಲಿಟ್ಟುಕೊಂಡು ಆಸರೆ ಯೋಜನೆಯಡಿ ಹಿರಿಯ ನಾಗರಿಕರಿಗೆ ಸೈಬರ್ ಜಾಗೃತಿ ನೀಡುವ ಕಾರ್ಯವು ಕೈಗೊಳ್ಳಲಾಗುತ್ತಿದೆ. ಪೊಲೀಸ್ ಇಲಾಖೆ ಹಿರಿಯರಿಗೆ ಸರಳ ಭಾಷೆಯಲ್ಲಿ ಸೈಬರ್ ಅಪರಾಧಗಳ ಬಗ್ಗೆ ಮಾಹಿತಿ ನೀಡುವುದು, ಮೋಸದ ಕರೆಗಳು, ಸುಳ್ಳು ಸಂದೇಶಗಳು, ನಕಲಿ ಲಿಂಕ್ಗಳಿಂದ ಎಚ್ಚರಿಕೆಯಿಂದ ಇರಬೇಕು ಎಂಬ ಬಗ್ಗೆ ತಿಳಿಸುವುದು ಈ ಯೋಜನೆಯ ಭಾಗವಾಗಿದೆ. ಈ ಯೋಜನೆಯು ಕೇವಲ ನಗರ ಪ್ರದೇಶಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಗ್ರಾಮೀಣ ಪ್ರದೇಶಗಳಲ್ಲಿಯೂ ಏಕಾಂಗಿಯಾಗಿ ವಾಸಿಸುವ ಹಿರಿಯ ನಾಗರಿಕರಿದ್ದಾರೆ ಎಂಬುದನ್ನು ಸರ್ಕಾರ ಗುರುತಿಸಿದೆ. ಆದ್ದರಿಂದ ಆಸರೆ ಯೋಜನೆಯನ್ನು ನಗರ ಮತ್ತು ಗ್ರಾಮೀಣ ಎರಡೂ ಪ್ರದೇಶಗಳಲ್ಲಿ ಸಮಾನವಾಗಿ ಜಾರಿಗೆ ತರಲು ಸೂಚಿಸಲಾಗಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಪೊಲೀಸ್ ಸಿಬ್ಬಂದಿಯ ಜೊತೆಗೆ ಗ್ರಾಮ ಪಂಚಾಯತ್, ಸ್ಥಳೀಯ ಸ್ವಯಂ ಸೇವಾ ಸಂಸ್ಥೆಗಳು, ಯುವ ಸಂಘಟನೆಗಳು ಕೂಡ ಈ ಯೋಜನೆಯಲ್ಲಿ ಭಾಗಿಯಾಗಲು ಅವಕಾಶವಿದೆ. ಆಸರೆ ಯೋಜನೆಯು ಹಿರಿಯ ನಾಗರಿಕರಿಗೆ ಮಾತ್ರವಲ್ಲ, ಒಂಟಿಯಾಗಿ ವಾಸಿಸುವ ಮಹಿಳೆಯರಿಗೂ ಬಹಳ ಉಪಯುಕ್ತವಾಗಿದೆ. ಅನೇಕ ಮಹಿಳೆಯರು ವಿವಿಧ ಕಾರಣಗಳಿಂದ ಒಂಟಿಯಾಗಿ ಬದುಕುತ್ತಿದ್ದಾರೆ. ಅವರಿಗೆ ಭದ್ರತೆ ಎಂಬುದು ಅತ್ಯಂತ ಪ್ರಮುಖ ಅಗತ್ಯ. ಪೊಲೀಸ್ ಇಲಾಖೆಯ ನಿಯಮಿತ ಸಂಪರ್ಕ, ನೋಂದಣಿ, ತುರ್ತು ಸಹಾಯ ವ್ಯವಸ್ಥೆ ಇವುಗಳು ಒಂಟಿ ಮಹಿಳೆಯರಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತವೆ. ಅವರು ತಮ್ಮ ದಿನನಿತ್ಯದ ಜೀವನವನ್ನು ಹೆಚ್ಚು ಧೈರ್ಯದಿಂದ ನಡೆಸಲು ಸಾಧ್ಯವಾಗುತ್ತದೆ. ಈ ಯೋಜನೆಯ ಮೂಲಕ ಪೊಲೀಸ್ ಇಲಾಖೆಯ ಕಾರ್ಯಶೈಲಿಯಲ್ಲೂ ಒಂದು ಬದಲಾವಣೆ ಕಂಡುಬರುತ್ತಿದೆ. ಪಾರಂಪರಿಕವಾಗಿ ಪೊಲೀಸ್ ಇಲಾಖೆ ಎಂದರೆ ಭಯದ ಪ್ರತೀಕ ಎಂದು ಕೆಲವರು ಭಾವಿಸುತ್ತಿದ್ದರು. ಆದರೆ ಆಸರೆ ಯೋಜನೆಯ ಮೂಲಕ ಪೊಲೀಸ್ ಇಲಾಖೆ ಸ್ನೇಹಬಗೆಯಾಗಿ, ಮಾನವೀಯವಾಗಿ, ಕಾಳಜಿಯೊಂದಿಗೆ ಕಾರ್ಯನಿರ್ವಹಿಸುವ ಸಂಸ್ಥೆಯಾಗಿ ರೂಪುಗೊಳ್ಳುತ್ತಿದೆ. ಇದು ಪೊಲೀಸ್ ಮತ್ತು ನಾಗರಿಕರ ನಡುವಿನ ಸಂಬಂಧವನ್ನು ಇನ್ನಷ್ಟು ಬಲಪಡಿಸುತ್ತದೆ. ಒಟ್ಟಾರೆ ನೋಡಿದರೆ ಆಸರೆ ಯೋಜನೆ ಕರ್ನಾಟಕದಲ್ಲಿ ಒಂದು ಸಾಮಾಜಿಕ ಕ್ರಾಂತಿಯಂತೆ ಕಾಣಬಹುದು. ಹಿರಿಯ ನಾಗರಿಕರನ್ನು ಕೇವಲ ಸಹಾಯ ಪಡೆಯುವ ವರ್ಗವಾಗಿ ನೋಡದೆ ಅವರನ್ನು ಗೌರವಿಸುವ, ಅವರ ಬದುಕಿಗೆ ಭದ್ರತೆ ನೀಡುವ, ಅವರಲ್ಲಿ ಆತ್ಮವಿಶ್ವಾಸ ತುಂಬುವ ಪ್ರಯತ್ನ ಇದಾಗಿದೆ. ಈ ಯೋಜನೆ ಯಶಸ್ವಿಯಾಗಬೇಕಾದರೆ ಪೊಲೀಸ್ ಇಲಾಖೆ ಮಾತ್ರವಲ್ಲ, ಸಮಾಜದ ಪ್ರತಿಯೊಬ್ಬರೂ ಸಹಕಾರ ನೀಡಬೇಕು. ಕುಟುಂಬ ಸದಸ್ಯರು, ನೆರೆಹೊರೆಯವರು, ಸ್ಥಳೀಯ ಸಂಘಟನೆಗಳು, ಯುವಕರು ಎಲ್ಲರೂ ಹಿರಿಯರ ಬಗ್ಗೆ ಕಾಳಜಿ ವಹಿಸಬೇಕು. ನೀವು ನಿಮ್ಮ ಸುತ್ತಮುತ್ತ ಒಂಟಿಯಾಗಿ ವಾಸಿಸುತ್ತಿರುವ ಹಿರಿಯ ನಾಗರಿಕರನ್ನು ಗಮನಿಸಿ, ಅವರೊಂದಿಗೆ ಮಾತನಾಡಿ, ಅವರ ಆರೋಗ್ಯ ಮತ್ತು ಭದ್ರತೆ ಬಗ್ಗೆ ವಿಚಾರಿಸಿ. ಅವರಿಗೆ ಆಸರೆ ಯೋಜನೆಯ ಬಗ್ಗೆ ತಿಳಿಸಿ, ಅಗತ್ಯವಿದ್ದರೆ ಹತ್ತಿರದ ಪೊಲೀಸ್ ಠಾಣೆಗೆ ಸಂಪರ್ಕಿಸಿ ಅವರನ್ನು ನೋಂದಣಿ ಮಾಡಿಸಿಕೊಳ್ಳಲು ಸಹಾಯ ಮಾಡಿ. ಇದು ನಿಮ್ಮಿಂದ ಹಿರಿಯರಿಗೆ ನೀಡಬಹುದಾದ ಒಂದು ಮಹತ್ವದ ಸಾಮಾಜಿಕ ಸೇವೆಯಾಗುತ್ತದೆ.
ನಾವು ನ್ಯೂಸ್4 ಕರ್ನಾಟಕ ಮೂಲಕ ಇಂಥ ಜನೋಪಯೋಗಿ ಮಾಹಿತಿಯನ್ನು ನಿಮ್ಮ ಮುಂದಿಡುವುದು ನಿಮ್ಮ ಮತ್ತು ಸಮಾಜದ ಹಿತಕ್ಕಾಗಿ. ಆಸರೆ ಯೋಜನೆಯಂತಹ ಉಪಕ್ರಮಗಳು ಯಶಸ್ವಿಯಾಗಬೇಕಾದರೆ ಜನರ ಜಾಗೃತಿ ಮತ್ತು ಸಹಕಾರ ಅತ್ಯಂತ ಅಗತ್ಯ. ಈ ಮಹತ್ವದ ಮಾಹಿತಿಯನ್ನು ನಿಮ್ಮ ಕುಟುಂಬದ ಸದಸ್ಯರಿಗೆ, ಸ್ನೇಹಿತರಿಗೆ, ನೆರೆಹೊರೆಯವರಿಗೆ ಹಂಚಿಕೊಳ್ಳಿ. ಹಿರಿಯ ನಾಗರಿಕರು ಒಂಟಿಯಾಗಬಾರದು. ಅವರು ಸಮಾಜದ ಗೌರವಯುತ ಸದಸ್ಯರಾಗಿಯೇ ಬದುಕಬೇಕು ಎಂಬುದೇ ಈ ಯೋಜನೆಯ ಆತ್ಮ. ಈ ಮಹತ್ವದ ಸುದ್ದಿಯನ್ನು ಕೊನೆಯವರೆಗೂ ಗಮನದಿಂದ ಕೇಳಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು.